ವಿದ್ಯಾರ್ಥಿನಿಯರಿಗಾಗಿ ಈಗಾಗಲೇ 700 ಜನ ಮಕ್ಕಳಿರುವಂತಹ ಸುಸಜ್ಜಿತ ಹಾಸ್ಟೆಲ್ ರೆಡಿ ಆಗಿದೆ. ಇನ್ನೊಂದು ಬೇಸ್ಮೆಂಟ್ ಆಗಿದೆ. ಅದನ್ನ ಮತ್ತೆ ಭವಿಷ್ಯದ ಯಾವಾಗ ಜೋಳಿಗೆ ಶಕ್ತಿ ತುಂಬತಾನ ಅವಾಗ ಮತ್ತೆ ಅದನ್ನು ಮುಗಿಸ್ತೇನೆ. ಇದನ್ನ ಈ ವರ್ಷ ಮಕ್ಕಳು SSLC ರಿಸಲ್ಟ್ ಬರ್ತೈತಲ್ಲ, ರಿಸಲ್ಟ್ ಬಂದ ಮೇಲೆ ಒಂದು ಗೂಗಲ್ ಅಪ್ಲಿಕೇಶನ್ ಮಾಡ್ತಾರೆ. ವೆಬ್ಸೈಟ್ ಇರ್ತದೆ. ವೆಬ್ಸೈಟ್ ಆದ್ಮೇಲೆ ಗೂಗಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಮಕ್ಕಳ ಅರ್ಜಿ ಅದು ಮಕ್ಕಳ ಅರ್ಜಿ ಹಾಕಿದ ಮೇಲೆ ಅವ್ರಿಗೆ ಸೆಲೆಕ್ಷನ್ ಪ್ರೊಸೀಜರ್ ನಡೀತದೆ. ಆಮೇಲೆ ಅವ್ರಿಗೊಂದು ರಿಟರ್ನ್ ಟೆಸ್ಟ್ ಮಾಡ್ತದೆ. ರಿಟರ್ನ್ ಟೆಸ್ಟ್ ಆದ್ಮೇಲೆ ಈ ವರ್ಷ 600 ಮಕ್ಕಳು ಅಂದ್ರೆ 400 ಮಕ್ಕಳು ಅವರಿಗೆ ನೀಟು CET ಕೋಚಿಂಗ್. ಇನ್ನು 200 ಮಕ್ಕಳು 400 ಮಕ್ಕಳಿಗೆ ವಿಜ್ಞಾನ ವಿಭಾಗದಿಂದ ತಗೊಂತಾರೆ. 200 ಮಕ್ಕಳಿಗೆ ಆರ್ಟ್ಸ್ ಮಕ್ಕಳಿಗೆ ತಗೊಳ್ಳೋದು. ಅವ್ರಿಗೆ ಏನ್ ಪ್ಲಾನ್ ಇದೆ ಅಂದ್ರೆ, ಈಗ ಎಷ್ಟೋ ಮಂದಿ ಮಕ್ಕಳು IAS IPS ಹಳ್ಳಿ ಮಕ್ಕಳು ಮಾಡ್ಬೇಕಂತ, ಅವ್ರಿಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಓದ್ಬೇಕಂತ ಗೊತ್ತಿರೋದಿಲ್ಲ. ಅದಕ್ಕೆ ಅವ್ರಿಗೆ 2 ವರ್ಷದಲ್ಲಿ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆರ್ಟ್ಸ್ ನೊಳಗನೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಓದ್ಲಿಕ್ಕೆ ಏನೆಲ್ಲ ಸೌಲಭ್ಯ ಸೌಕರ್ಯ ಅವರ ಮನಸ್ಥಿತಿ ಮತ್ತು ಸಿಲೆಬಸ್ ಮುಗಿಸಬೇಕು ಅದನ್ನ ಫಸ್ಟ್ ಇಯರ್ ಸೆಕೆಂಡ್ ನಲ್ಲೇ ಮುಗಿಸುವಂತ ಒಂದು ಪ್ಲಾನ್ ಅದ್ರೊಳಗೆ ರೆಡಿ ಆಗಿದೆ. ಅದನ್ನ ಮಾಡಬೇಕಂತ ಈಗ ಪ್ಲಾನ್ ಮಾಡಿದ್ವಿ.